ಕಾಂಗ್ರೆಸ್ ಅಂಗವಾಗಿ ಈ ಒಂದು ಪ್ರೆಸ್ ಮೀಟಿಂಗ್ನ ಇಟ್ಕೊಂಡಿದ್ದೀವಿ. ಉದ್ದೇಶ ಏನು ಅಂದರೆ, ಪ್ರತಿ ವರ್ಷ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್ ಅಂತ ಕರಿತೀವಿ. ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್ ಅಂತ ಅಂದರೆ ವೈದ್ಯರು ನಾವು ಅಪ್ಡೇಟ್ ಆಗಂತ ಒಂದು ವಿಷಯ, ನಾಲೆಡ್ಜ್. ಯಾಕಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆ ದಿನೇ ದಿನೇ ಬದಲಾಗ್ತಾ ಇರುತ್ತೆ, ದಿನೇ ದಿನೇ ಅಪ್ಗ್ರೇಡ್ ಆಗ್ತಾ ಇರುತ್ತೆ, ಹೊಸ ಹೊಸ ಟ್ರೀಟ್ಮೆಂಟ್ ಬರ್ತಾ ಇರುತ್ತೆ, ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇರುತ್ತೆ. ಸೊ 2-3 ವಿಷಯ ಇದೆ ಇದರಲ್ಲಿ. ಒಂದು ವಿಷಯ ಏನಪ್ಪಾ ಅಂದ್ರೆ, ಜನರಲಿ ನಾವು ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ US-ಗೋ, ಅಮೆರಿಕಾಗೋ, ಯುರೋಪ್ಗೋ ಹೋಗ್ಬಿಟ್ಟು ಅಲ್ಲಿ ನಡೀತಾ ಇರೋಂಥ ಹೊಸ ವಿಷಯಗಳನ್ನ, ಟೆಕ್ನಾಲಜಿಗಳನ್ನ ಕೇಳಿ ತಿಳ್ಕೊಂಡು ಆ ಟ್ರಯಲ್ಸ್ಗಳದ್ದು ಅಪ್ಡೇಟ್ ರಿಸಲ್ಟ್ಸ್ ಅನ್ನ ತಗೊಂಡು ಇಲ್ಲಿ ಬಂದು ಅದನ್ನ ಚರ್ಚೆ ಮಾಡ್ತೀವಿ. ಸೊ ಪೋಸ್ಟ್ ಈ ಕಾನ್ಫರೆನ್ಸ್ಗಳು ಅಂದ್ರೆ ಎಲ್ಲರಿಗೂ ಮೈಸೂರಲ್ಲಿ ಫಾರ್ ಎಕ್ಸಾಂಪಲ್ ಈಗ 40 ಜನ ಆಂಕಾಲಜಿಸ್ಟ್ ಇದ್ದೀವಿ. ಎಲ್ಲ 40 ಜನ ಆಂಕಾಲಜಿಸ್ಟ್ಗಳು ಅಮೆರಿಕಾಗೋ ಯುರೋಪ್ಗೋ ಹೋಗ್ಲಿಕ್ಕೆ ಆಗದೆ ಇರ್ಬೋದು. ಅದನ್ನೇನ್ ಮಾಡ್ತೀವಿ, ಆ ಕಾನ್ಫರೆನ್ಸ್ಗಳದ್ದು ಹೈಲೈಟ್ಸ್, ಆ ಒಂದು ಎಸೆನ್ಸ್ ನ ಏನೇನು ಹೊಸ ಕ್ಲಿನಿಕಲ್ ಟ್ರಯಲ್ಸ್ ರಿಸಲ್ಟ್ಸ್ ಬಂದಿದೆ, ಹೊಸ ಹೊಸ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದಿದೆ, ಇದ್ರ ಬಗ್ಗೆ ಎಲ್ಲ ಒಂದು ಅಪ್ಡೇಟ್ ಕೊಡ್ತೀವಿ. ಸೊ ಪ್ರತಿ ವರ್ಷ ಆನ್ಯುವಲ್ ಕಾನ್ಫರೆನ್ಸ್ ಮಾಡೋ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಹೊಸ ಟೆಕ್ನಾಲಜಿಗಳ ಬಗ್ಗೆ ಇಲ್ಲಿನ ಜನಗಳಿಗೆ ಒಂದು ತಿಳುವಳಿಕೆ ಮೂಡಿಸಂತ ಒಂದು ವಿಷಯ. ಎರಡನೇ ವಿಷಯ, ಇವತ್ತು ಒಂದು ತುಂಬಾ ದೊಡ್ಡ ಮಹತ್ವದ ದಿನ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮಲ್ಲಿ ನಮ್ಮ ಭಾರತ ಹಾಸ್ಪಿಟಲ್ ಅಲ್ಲಿ 100 ರೋಬೋಟಿಕ್ ಸರ್ಜರಿ ನಾವು ದಾಟಿದ್ವಿ, ವಿಚ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಮೈಲ್ಸ್ಟೋನ್. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಡಾಕ್ಟರ್ ವಿಜಯ್ ಕುಮಾರ್ ಅವರು, ಆಂಕೋ ಸರ್ಜನ್, ಅದ್ರ ಬಗ್ಗೆ ಕೊಡ್ತಾರೆ ನಿಮಗೆ. ವಿಲ್ ಹ್ಯಾವ್ ಅ ಡಿಫರೆಂಟ್ ಸೆಷನ್ ಫಾರ್ ದಟ್. ಈ ಆನ್ಯುವಲ್ ಕಾಂಗ್ರೆಸ್ ಬಗ್ಗೆ ನಾನು 2 ನಿಮಿಷ ಮಾತಾಡ್ತೀನಿ. ಸೊ ನಾವು ನಾಳೆ ಮತ್ತೆ ನಾಳಿದ್ದು ಸುಮಾರು ಬೆಳಗ್ಗೆ 8 ಗಂಟೆಯಿಂದ ನಾಡಿದ್ದು ಸಾಯಂಕಾಲ 6 ಗಂಟೆವರೆಗೂ ಸುಮಾರು 2 ಡೇಸ್ ಇಟ್ಸ್ ಅ ಫುಲ್ ಪ್ರೋಗ್ರಾಮ್. ಒಂದು 200 ರಿಂದ 250 ಆಂಕಾಲಜಿಸ್ಟ್ ಆಲ್ ಓವರ್ ಇಂಡಿಯಾ, ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಆಗ್ಬೋದು, ಡೆಲ್ಲಿಯಿಂದ ಇರ್ಬೋದು, ಹೈದರಾಬಾದ್ ಇರ್ಬೋದು, ಚೆನ್ನೈಯಿಂದ ಇರ್ಬೋದು, ವೆಲ್ಲೂರಿಂದ ಇರ್ಬೋದು, ಬ್ಯಾಂಗ್ಳೂರಿಂದ ಇರ್ಬೋದು, ಮಂಗಳೂರು ಹುಬ್ಳಿಯಿಂದ ಇರ್ಬೋದು, ಕೋಲ್ಕತ್ತಾ ಇಂದ ಇರ್ಬೋದು, ಎಲ್ಲ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ಇಂದ ಸೀನಿಯರ್ ಮೋಸ್ಟ್ ಆಂಕಾಲಜಿಸ್ಟ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್, ಸುಮಾರು ಮೆಡಿಕಲ್ ಆಂಕಾಲಜಿ ಫೀಲ್ಡ್ ಅಲ್ಲಿ, ಸರ್ಜಿಕಲ್ ಆಂಕಾಲಜಿ ಫೀಲ್ಡ್ ಅಲ್ಲಿ ನಾಳೆ ಬಂದು ಸೇರ್ಕೊಳ್ತಾ ಇದ್ದಾರೆ ಮೈಸೂರಿಗೆ. ಸೊ ಸದರ್ನ್ ಸ್ಟಾರ್ ಹೋಟೆಲ್ ಅಲ್ಲಿ ಇದು 2 ಡೇಸ್ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಇದರಲ್ಲಿ ಮೂಲ ಉದ್ದೇಶ ಏನಂದ್ರೆ, ನಾವಾಗ ನಿಮ್ಗೆ ಹೇಳ್ದಂಗೆ ಎಲ್ಲ ಹೊಸ ವಿಷಯಗಳು ಏನೇನು ಅಪ್ಡೇಟ್ ಆಗಿದೆ ಇವಾಗ 2025 ಸೆಪ್ಟೆಂಬರ್ ಅಕ್ಟೋಬರ್ ತನಕ ಏನೇನು ಹೊಸ ವಿಷಯ ಅಪ್ಡೇಟ್ ಆಗಿದೆ. ಸೊ ಯುರೋಪಿಯನ್ ಸೊಸೈಟಿ ಆಫ್ ಮೆಡಿಕಲ್ ಆಂಕಾಲಜಿ ಅಂತ ಒಂದು ಪ್ರೋಗ್ರಾಮ್ ನಡೀತು ಬರ್ಲಿನ್ ಅಲ್ಲಿ ಹೋದ ತಿಂಗಳು ಅಕ್ಟೋಬರ್ 17-19. ಸೊ ಸುಮಾರು ಜನಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಆಗಿರಲ್ಲ. ಸೊ ಅದಕ್ಕೆ ಯಾರ್ಯಾರು ಹೋಗಿರ್ತಾರೋ ಆ ಸ್ಪೀಕರ್ಸ್ ನಮ್ಮ ಇಂಡಿಯಾದಿಂದ ಯಾರು ಹೋಗಿರ್ತಾರೋ ಅವ್ರನ್ನು ಕರೆಸ್ತಾ ಇದೀವಿ. ಸೊ ನೀವು ಡೇಟು ಅಜೆಂಡಾ ನೋಡಿದ್ರೆ, ಎಸ್ಮೋ ಔಟ್ಲುಕ್ ಇನ್ GI ಕ್ಯಾನ್ಸರ್, ಎಸ್ಮೋ ಔಟ್ಲುಕ್ ಇನ್ ಬ್ರೆಸ್ಟ್ ಕ್ಯಾನ್ಸರ್, ಎಸ್ಮೋ ಔಟ್ಲುಕ್ ಇನ್ ಗೈನಕಾಲಜಿ ಕ್ಯಾನ್ಸರ್ಸ್ ಅಂತ ಒಂದು ಪ್ರೋಗ್ರಾಮ್ ಅದರ ಅಜೆಂಡಾದಲ್ಲಿ ಇರುತ್ತೆ. ನೀವು ನೋಡಿದ್ರೆ, ಇನ್ವಿಟೇಷನ್ ನೋಡಿದ್ರೆ ನೀವೆಲ್ಲ ತಿಳಿದಿರೋಂಗೆ ನಮ್ಮ ಮೈಸೂರು ಸುತ್ತಮುತ್ತ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಾವೇ ರೋಬೋಟಿಕ್ಸ್ ಸರ್ಜರಿ ಅಳವಡಿಸ್ಕೊಂಡಿದ್ದೀವಿ. ಎಲ್ಲೂ ಯಾವ ಹಾಸ್ಪಿಟಲಲ್ಲೂ ಇಲ್ಲ. ಇಟ್ಸ್ ಅ ಮಾಡರ್ನ್ ಸರ್ಜಿಕಲ್ ಡೆವಲಪ್ಮೆಂಟ್. ಇದು ಅಂದರೆ ರೋಬೋಟಿಕ್ ಸರ್ಜರಿ ಅಂದರೆ ಇಟ್ಸ್ ಜಸ್ಟ್ ಲೈಕ್ ಅನ್ ಅಡ್ವಾನ್ಸ್ ಫಾರ್ಮ್ ಆಫ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಲ್ಯಾಪ್ರೋಸ್ಕೋಪಿ ಅಂದರೆ ಕೀಹೋಲ್ ಸರ್ಜರಿ ನೀವೆಲ್ಲ ಕೇಳಿದ್ದೀರಿ. ಇದು ಅದಕ್ಕಿಂತ ಅಡ್ವಾನ್ಸ್ ಫಾರ್ಮ್ ಆಫ್ ಸರ್ಜರಿ. ಇದರಲ್ಲಿ ತುಂಬ ಪ್ರಿಸಿಷನ್ ಇರುತ್ತೆ. ಆಮೇಲೆ ಪೇಷಂಟ್ ಬೇಗ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ, ಪೇಯ್ನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ನಾವು ಶುರು ಮಾಡಿ ಆಲ್ಮೋಸ್ಟ್ 10-11 ಮಂತ್ಸ್ ಆಯಿತು. ಸೊ ವಿ ಹ್ಯಾವ್ ಕ್ರಾಸ್ ಮೋರ್ ದೆನ್ 100 ಸರ್ಜರೀಸ್ ಆ್ಯಂಡ್ ಈಗ ಎಕ್ಸ್ಪೀರಿಯನ್ಸು ಚೆನ್ನಾಗಿ ಆಗಿದೆ ನಮ್ಮ ಇದರಲ್ಲಿ. ಆ್ಯಂಡ್ ವಿ ವಾಂಟ್ ಟು ಶೇರ್ ಆಲ್ ದಿಸ್ ಎಕ್ಸ್ಪೀರಿಯನ್ಸಸ್ ಇನ್ ದ ಅಪ್ಕಮಿಂಗ್ ಕಾನ್ಫರೆನ್ಸ್ ನಾಳೆ ನಾಡಿದ್ದು. ಇನ್ನು ಬ್ಯಾಂಗ್ಳೂರು ಬೇರೆ ಕಡೆ ಜಿಲ್ಲೆಯಿಂದ ಬಂದು ಮೋರ್ ಸೀನಿಯರ್ ಕ್ಯಾನ್ಸರ್ ಸರ್ಜನ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಸೊ ಅದೆಲ್ಲ ಅಪ್ಡೇಟ್ ಆಗೋದಕ್ಕೆ ಇದು ಕಾನ್ಫರೆನ್ಸ್ನ ಶುರು ಮಾಡಿರೋದು. ಅದ್ರ ಜೊತೆಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಮೂಳೆ ಮಜ್ಜೆ ಕಸಿ ಮಾಡೋದನ್ನ ಏನ್ ಹೇಳ್ತೀವಿ, ಆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ನಮ್ಮಲ್ಲಿ ಇನ್ನೊಂದು 3 ತಿಂಗಳಲ್ಲಿ ಶುರು ಆಗುತ್ತೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಮಕ್ಕಳ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಪೀಡಿಯಾಟ್ರಿಕ್ ಆಂಕಾಲಜಿ ವಿಂಗ್ ನ ಶುರು ಮಾಡಿದ್ವಿ. ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ಪೆಷಲಿ ಪೀಡಿಯಾಟ್ರಿಕ್ ಆಂಕಾಲಜಿಗೆ ಯಾವುದೇ ಹಾಸ್ಪಿಟಲ್ಗಳು ಇರಲಿಲ್ಲ. ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಪೀಡಿಯಾಟ್ರಿಕ್ ಆಂಕಾಲಜಿ ವಿಂಗ್ ಅನ್ನ ಶುರು ಮಾಡಿದ್ವಿ. ಸೊ ಅದು ಬಿಟ್ಟರೆ ಪ್ರಾಬಬ್ಲಿ ಕಾನ್ಫರೆನ್ಸ್ ಇಂದ ಇದೆಲ್ಲದನ್ನ ಇನ್ನೂ ಹೆಚ್ಚು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ.